ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ಕ್ವಿಕ್ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ತಂದಿರತಕ್ಕಂಥ ಇತ್ತೀಚಿನ 5 ತಿದ್ದುಪಡಿಗಳನ್ನು ನೋಡ್ತಾ ಹೋಗೋಣ. ಅಂದರೆ 5 ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಯಾವ್ಯಾವು ಅಂತ. ಅಂದರೆ ಭಾರತೀಯ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆಯಿಂದ ಭಾರತೀಯ ಸಂವಿಧಾನದ 104ನೇ ತಿದ್ದುಪಡಿ ಕಾಯ್ದೆ 2020ರಲ್ಲಿ ತಂದಿರತಕ್ಕಂಥದ್ದು. ಒಟ್ಟು ಈ 5 ತಿದ್ದುಪಡಿಗಳನ್ನು ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ರೀಸೆಂಟ್ ಒನ್ಸ್. ಜೊತೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಸಂವಿಧಾನದ ತಿದ್ದುಪಡಿಗಳಿದ್ದಾವೆ. ಅವುಗಳು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನೋಡೋಣ, ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ರೀಸೆಂಟ್ 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ, ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇತ್ತೀಚಿನ ಸಂವಿಧಾನದ ತಿದ್ದುಪಡಿಗಳಾಗ್ತವೆ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ನೋಡಿ, ಬಿ ಫ್ರಮ್ ಪೆಸಿಟ್, ಎಮ್.ಟೆಕ್ ಫ್ರಮ್ ಐ.ಟಿ. ಖರಗ್ಪುರ್. ಸೊ ಲೆಟ್ಸ್ ಮೂವ್ ಆನ್. ಮೊದಲನೇ ಒಂದು ತಿದ್ದುಪಡಿ ಕಾಯ್ದೆ ಭಾರತೀಯ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಆಗುತ್ತೆ. 2015ರಲ್ಲಿ ಬಂದಿರತಕ್ಕಂಥದ್ದು 100th ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2015 ಆಗುತ್ತೆ. ಇದು ಯಾವುದಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಎನ್ಕ್ಲೇವ್ಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು. ಅಂದರೆ ನೋಡಿ, ಎನ್ಕ್ಲೇವ್ ಅಂದರೆ ಏನಂತ ಫಸ್ಟ್ ನೋಡ್ತಾ ಹೋಗೋಣ. ಎನ್ಕ್ಲೇವ್ ಅಂದರೆ ಸಪೋಸ್ ಭಾರತದ ಒಂದು ಪ್ರದೇಶ ಅದು ಕಂಪ್ಲೀಟ್ ಆಗಿ ಬಾಂಗ್ಲಾದೇಶದಲ್ಲಿರುತ್ತೆ. ಅಂದರೆ ಆ ಒಂದು ಪ್ರದೇಶ ಇಂಟರ್ನ್ಯಾಷನಲ್ ಗಡಿಯನ್ನು ಹೊಂದಿರುತ್ತೆ, ಸುತ್ತಲೂ ಒಂದು ಬೇರೆ ದೇಶ ಇರುತ್ತೆ. ಅಂಥ ಒಂದು ಪ್ರದೇಶಗಳನ್ನು ಎನ್ಕ್ಲೇವ್ಗಳು ಅಂತ ಕರಿತೀವಿ. ಅಂಥ 111 ಎನ್ಕ್ಲೇವ್ಗಳು ನಮ್ಮ ದೇಶದ ಎನ್ಕ್ಲೇವ್ಗಳು ಬಾಂಗ್ಲಾದೇಶದಲ್ಲಿದ್ದಾವೆ. ಅದೇ ರೀತಿಯಾಗಿ ಬಾಂಗ್ಲಾದೇಶದ 51 ಎನ್ಕ್ಲೇವ್ಗಳು ನಮ್ಮ ದೇಶದಲ್ಲಿದ್ದಾವೆ. ಹಾಗಾಗಿ ಅಲ್ಲಿ ವಾಸಿಸ್ತಕ್ಕಂಥ ಜನಗಳು ಕಂಪ್ಲೀಟಾಗಿ ಬೇರೆ ದೇಶದಿಂದ ಆವೃತವಾಗಿರೋದ್ರಿಂದ ಸೊ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಲ್ಲ, ಆ ಒಂದು ಪೌರತ್ವ ಸಿಗಲ್ಲ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳು ಇರ್ತವೆ. ಹಾಗಾಗಿ ಈ ಪ್ರಾಬ್ಲಮ್ಸ್ಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಏನೇನು ಒಂದು ಚೇಂಜಸ್ ಆದವು ಅನ್ನೋದಾದರೆ ನೋಡಿ, 1972ರಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ, 1974ರಲ್ಲಿ ಆಗುತ್ತೆ. ನಂತರ ದಿನಗಳಲ್ಲಿ ಹಲವಾರು ಚೇಂಜಸ್ಗಳು ಆಗ್ತಾ ಹೋಗ್ತವೆ. ಕೊನೆಗೆ ಈಗ 2015ರಲ್ಲಿ ತಿದ್ದುಪಡಿ ಕಾಯ್ದೆ ಮುಖಾಂತರ ಹಲವಾರು ಎನ್ಕ್ಲೇವ್ಗಳನ್ನು ಯಾವ ದೇಶದ ಗಡಿಭಾಗದಲ್ಲಿಯೋ ಆ ದೇಶಕ್ಕೆ ನೀಡ್ತಕ್ಕಂಥ ಒಂದು ಕಾಯ್ದೆ ಬರುತ್ತೆ. ಓಕೆ, ಸೊ ಹಾಗಾದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ನೋಡೋದಾದರೆ ನೋಡಿ, ಭಾರತ ಬಾಂಗ್ಲಾದೇಶ ಒಟ್ಟು 4096 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿವೆ. ಹಾಗಾಗಿ ಭಾರತ ದೇಶವು ಅತಿ ಹೆಚ್ಚು ಭೂಪ್ರದೇಶವನ್ನು ಗಡಿಭಾಗವನ್ನು ಹೊಂದಿರತಕ್ಕಂಥ ಒಂದು ಯಾವ ದೇಶದ ಜೊತೆ ಅಂದರೆ ಅದು ಬಾಂಗ್ಲಾದೇಶದ ಜೊತೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ನೋಡಿ, ಭಾರತದ ಪಶ್ಚಿಮ ಬಂಗಾಳ, ಆಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯಗಳು ಈ ಒಂದು ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಓಕೆ, ಸುಮಾರು 4096 ಕಿಲೋಮೀಟರ್ ನೆನ್ಪಿಡ್ಬೇಕು. ಓಕೆ, 1972ರಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರು ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಮುಜಿಬುರ್ ರೆಹಮಾನ್ ಅವರ ಮಧ್ಯೆ ಒಂದಷ್ಟು ಒಪ್ಪಂದಗಳಾಗಿದ್ವು ಈ ಎನ್ಕ್ಲೇವ್ಗಳಿಗೆ ಸಂಬಂಧಿಸಿದಂತೆ. ನಂತರ ಅಫಿಷಿಯಲ್ ಆಗಿ 1974ರಲ್ಲಿ ಇಂಡಿಯಾ ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ LBA ಅನ್ನು ತರ್ತಾರೆ. ಸೊ ಅದಕ್ಕೆ ಸೈನ್ ಕೂಡ ಆಗುತ್ತೆ. ಈಗ 2015ರಲ್ಲಿ ಬರೋದ್ರ ಮುಖಾಂತರ ಏನಾಗ್ತಾ ಇದೆ, ಕೆಲವು ಎನ್ಕ್ಲೇವ್ ಪ್ರದೇಶಗಳನ್ನು ಬಾಂಗ್ಲಾದೇಶದೊಂದಿಗೆ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಈ ಒಂದು LBA ಏನಿದೆಯೋ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಭೂಗಡಿ ಒಪ್ಪಂದ, ಅದಕ್ಕೆ ಸಹಿ ಹಾಕಿದ ಪರಿಣಾಮವಾಗಿ ಏನಾಗುತ್ತೆ, ಎನ್ಕ್ಲೇವ್ಗಳ ನಿವಾಸಿಗಳಿಗೆ ಪೌರತ್ವ ಹಕ್ಕುಗಳನ್ನು ನೀಡಬಹುದು. ಓಕೆ, ಸೊ ಹೀಗಾಗಿ ಭಾರತೀಯ ಸಂವಿಧಾನದ ಶೆಡ್ಯೂಲ್ 1 ಈಗ ನಾವು ತಿದ್ದುಪಡಿ ಮಾಡಬೇಕಾಗಿದೆ. ಓಕೆ, ಸೊ ಇದು ಗಮನಿಸಬೇಕು. ಹಾಗಾದರೆ ಎಷ್ಟು ಎನ್ಕ್ಲೇವ್ಗಳು ಭಾರತದ ಎನ್ಕ್ಲೇವ್ಗಳು ಬಾಂಗ್ಲಾದೇಶಕ್ಕೆ ಹೋಯ್ತು, ಬಾಂಗ್ಲಾದೇಶದ ಎನ್ಕ್ಲೇವ್ಗಳು ನಮ್ಮ ದೇಶಕ್ಕೆ ಬಂತು ಅನ್ನೋದಾದರೆ ಇದರಿಂದ ಯಾವ ದೇಶಕ್ಕೆ ಹೆಚ್ಚು ಭೂಪ್ರದೇಶ ಹೋಯಿತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕಲ್ಲಿ ಇರ್ತಕ್ಕಂಥದ್ದು ಕಮಿಂಗ್ ಟು ಇಂಡಿಯಾ ಅಂದರೆ ಬಾಂಗ್ಲಾದೇಶದ ಎನ್ಕ್ಲೇವ್ಗಳು ನಮ್ಮ ಭೂಪ್ರದೇಶದಲ್ಲಿದ್ದವು, ಅವು ಈಗ ಭಾರತದವು ಆಗ್ತವೆ. ಇನ್ನು ಈ ರೆಡ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ನಮ್ಮ ಎನ್ಕ್ಲೇವ್ಗಳು ಬಾಂಗ್ಲಾದೇಶದ ಭೂಪ್ರದೇಶದಲ್ಲಿದ್ದವು, ಈಗ ಅವು ಬಾಂಗ್ಲಾದೇಶದ ಪಾರ್ಟ್ ಆಗ್ತವೆ. ಸೊ ಇದು ಗಮನಿಸಬೇಕು. ಇಂಥವೆಷ್ಟು ಅನ್ನೋದಾದರೆ ನೋಡಿ, ಭಾರತದ 111 ಎನ್ಕ್ಲೇವ್ಗಳು ಈಗ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾವೆ. ಬಾಂಗ್ಲಾದೇಶದ 51 ಎನ್ಕ್ಲೇವ್ಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ದಾವೆ. ಒಟ್ಟು ಭೂಪ್ರದೇಶವನ್ನು ನೋಡಿದಾಗ 17,158 ಎಕರೆ ಆಫ್ ಲ್ಯಾಂಡ್ ಏನಿದೆಯೋ 111 ಎನ್ಕ್ಲೇವ್ಗಳದ್ದು ಅದು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಇನ್ನು ಬಾಂಗ್ಲಾದೇಶದ 51 ಎನ್ಕ್ಲೇವ್ಗಳ 7,110 ಎಕರೆ ಆಫ್ ಲ್ಯಾಂಡ್ ಏನಿದೆ ಅದು ಭಾರತಕ್ಕೆ ಬರ್ತಾ ಇದೆ. ಇಲ್ಲಿ ನೋಡಿದರೆ ಸುಮಾರು 10,000 ಎಕರ್ಸ್ ಆಫ್ ಲ್ಯಾಂಡ್ ಭಾರತದ್ದು ಕಡಿಮೆ ಆಗ್ತಾ ಇದೆ ಅನ್ನೋದು ಗಮನಿಸಬೇಕು. ಓಕೆ, ಈ 111, 51 ಕೂಡ ಇಂಪಾರ್ಟೆಂಟು. ಇದನ್ನು ನಾನು ಈವನ್ ಗೆಜೆಟ್ ಕಾಪಿಯಲ್ಲೂ ನೋಡಿದೆ, ಸೇಮ್ ನಂಬರ್ಸ್ ಇದ್ದಾವೆ. ಓಕೆ, ಹಾಗಾಗಿ ಇದನ್ನು ಅಥೆಂಟಿಕೇಟೆಡ್ ಅಂತಲೇ ಕರಿಬೋದು. ಸೊ ಹಾಗಾಗಿ 100ನೇ ಅಮೆಂಡ್ಮೆಂಟ್
ತಿದ್ದುಪಡಿ ಕಾಯ್ದೆ ಮುಖಾಂತರ ಏನಾಗ್ತಾ ಇದೆ, ಭಾರತ ಮತ್ತು ಬಾಂಗ್ಲಾದೇಶಗಳು ಕೆಲವೊಂದು ಎನ್ಕ್ಲೇವ್ಗಳನ್ನು ವಿನಿಮಯ ಮಾಡಿಕೊಂಡ್ವು. ಸೊ ಇಷ್ಟು ನೆನ್ಪಿಡ್ಬೇಕು. ಮತ್ತು ಇದು ಯಾವ ಶೆಡ್ಯೂಲ್ಗೆ ತಿದ್ದುಪಡಿ ತರ್ತಾ ಇದೀವಿ ಅಂದರೆ ಭಾರತೀಯ ಸಂವಿಧಾನದ ಶೆಡ್ಯೂಲ್ 1ಕ್ಕೆ. ಓಕೆ, ನೆಕ್ಸ್ಟು 101ನೇ ತಿದ್ದುಪಡಿ ಕಾಯ್ದೆ ನೋಡಿ, 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2016. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ GST ಆಗುತ್ತೆ. ಓಕೆ, ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಸರಕುಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆ ಹಾಗೂ ಸೇವೆಗಳ ಮೇಲೆ ಸಮಗ್ರವಾಗಿರ್ತಕ್ಕಂಥ ಒಂದೇ ಒಂದು ಪರೋಕ್ಷ ತೆರಿಗೆಯನ್ನು ತರ್ತಕ್ಕಂಥದ್ದು. ಹಿಂದೆ ಹಲವಾರು ತೆರಿಗೆಗಳಿದ್ದವು. ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ತೆರಿಗೆಗಳನ್ನು ಆಗ್ತಾ ಇತ್ತು, ಸ್ಟೇಟ್ ಗೌರ್ಮೆಂಟ್ ಇನ್ನಷ್ಟು ಆಗ್ತಾ ಇತ್ತು. ಹಾಗಾಗಿ ಇವೆಲ್ಲವುಗಳನ್ನು ಸಬ್ಮರ್ಜ್ ಮಾಡಿ ಈಗ ಕೇವಲ ಒಂದೇ ಒಂದು ತೆರಿಗೆಯನ್ನು ತರ್ತಾ ಇದ್ದಾರೆ, ಅದು GST ಆಗುತ್ತೆ. ಈ ತಿದ್ದುಪಡಿಗಳಲ್ಲಿ ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ವಿಧಿಸಲಾಗುವ ಹಲವಾರು ಪರೋಕ್ಷ ತೆರಿಗೆಗಳು ಸೇರಿಕೊಳ್ತಾ ಇದ್ದಾವೆ. ಓಕೆ, ಇದನ್ನು ಆರ್ಟಿಕಲ್ 368 ಪ್ರಕಾರ, ಸೊ ಕ್ಲಾಸ್ 2 ಪ್ರಕಾರ ಏನು ಮಾಡಿದರು, ರ್ಯಾಟಿಫೈ ಆಗ್ತು. ಯಾವುದರಿಂದ? ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್. ನೋಡಿ, 368ನೇ ಆರ್ಟಿಕಲ್ ಪ್ರಕಾರ ನಾವು ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಬೋದು. ಕೆಲವೊಂದು ವಿಚಾರಗಳಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಏನು ಮಾಡಬೇಕಾಗುತ್ತೆ, ಅದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಅಂಥದ್ರಲ್ಲಿ GST ಕೂಡ ಒಂದಿತ್ತು, ಈಗ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾವೆ. ಓಕೆ, ಹಾಗಾದರೆ ಈ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ 12 ಆಗಸ್ಟ್ 2016 ಆಸ್ಸಾಂ ಈ ಮಸೂದೆಯನ್ನು ಅಂಗೀಕರಿಸುವ ಮೂಲಕ GST ಕಾಯ್ದೆಯನ್ನು ಅಂಗೀಕರಿಸಿರ್ತಕ್ಕಂಥ ಮೊದಲ ರಾಜ್ಯ ಆಗುತ್ತೆ. ಸೊ GST ಬಗ್ಗೆ 101ನೇ ತಿದ್ದುಪಡಿ ಬಗ್ಗೆ ಇಷ್ಟು ತಿಳ್ಕೋಬೇಕು. ಸೊ ಇನ್ನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಇಂಪ್ಯಾಕ್ಟ್ ಆಫ್ GST ಅಂದರೆ ಮೊದಲೇನಿತ್ತು ಪ್ರೀ GSTಲಿ ನೋಡಿ, ಕಸ್ಟಮ್ಸ್ ಡ್ಯೂಟಿ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಹೀಗೆ ಹಲವಾರು ತೆರಿಗೆಗಳಿದ್ವು. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇದ್ರು, ನೆಕ್ಸ್ಟು ಎಲೆಕ್ಟ್ರಿಸಿಟಿ ಡ್ಯೂಟಿ, ಲಕ್ಸುರಿ ಟ್ಯಾಕ್ಸು, ವ್ಯಾಟ್, ಇವೆಲ್ಲ ಇದು. ಸೊ ಇವೆಲ್ಲ ಹೋಗಿ ಈಗ ಕೇವಲ GST ಬರ್ತಾ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇದರಲ್ಲಿ ಮತ್ತೆ 3 ವಿಧ ಇದೆ. ಒಂದು CGST ಅಂತ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು, ಸೆಂಟ್ರಲ್ ಗೌರ್ಮೆಂಟ್ದು. ಇನ್ನೊಂದು SGST ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು. UTGST ಅಂತ ಕರಿಬೋದು, ಯೂನಿಯನ್ ಟೆರಿಟರಿಗೆ ಅಥವಾ ಸ್ಟೇಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಮೂರನೇದು ಇಂಟಗ್ರೇಟೆಡ್ GST ಅಂತ ಕರಿತೀವಿ. ಅಂದರೆ ಒಂದು ವಸ್ತು ಒಂದು ರಾಜ್ಯದಲ್ಲಿ ಉತ್ಪಾದನೆಯಾಗಿ ಇನ್ನೊಂದು ರಾಜ್ಯಕ್ಕೆ ಅದು ಡಿಸ್ಟ್ರಿಬ್ಯೂಟ್ ಆದರೆ, ಅದು ಡೆಸ್ಟಿನೇಷನ್ ಇನ್ನೊಂದು ರಾಜ್ಯದಲ್ಲಿದ್ದರೆ ಅದನ್ನು ಇಂಟಗ್ರೇಟೆಡ್ GSTಗೆ ತರ್ತಾರೆ. ಸೊ ಇಷ್ಟು ತಿಳ್ಕೊಂಡಿರ್ಬೇಕು. ಹಾಗಾದರೆ ಸ್ಟ್ಯಾಂಡರ್ಡ್ GST ರೇಟ್ಸ್ ಎಷ್ಟಿದಾವೆ ಅನ್ನೋದಾದರೆ ಇಲ್ಲಿ ನೋಡಿ 5 ಸ್ಲ್ಯಾಬ್ಗಳಿದ್ದಾವೆ. ಒಂದು 0% ಅಂದರೆ ಯಾವುದೇ GST ಟ್ಯಾಕ್ಸ್ ಇರಲ್ಲ. ಇನ್ನೊಂದು 5%, 12%, 18%, 28%. ಸೊ ಇದರಲ್ಲಿ ಯಾವ್ಯಾವುದರಲ್ಲಿ ಯಾವ ಸ್ಲ್ಯಾಬಲ್ಲಿ ಯಾವ ಒಂದು ಗೂಡ್ಸ್ ಬರ್ತವೆ ಅನ್ನೋದು ಕೂಡ, ಯಾವ ಸರ್ವಿಸ್ ಬರ್ತವೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ನೋಡಿ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ 28%ಇದ್ದಾವೆ. 18%ಅಲ್ಲಿ ಕೆಲವೊಂದು ನೋಡಿ ಕೆಮಿಕಲ್ಸು, ಪೆಟ್ರೋಲಿಯಂ ಜೆಲ್ಲಿ, ಐಸ್ ಕ್ರೀಮ್, ಇವೆಲ್ಲ 18%ಅಲ್ಲಿ. 12%ಅಲ್ಲಿ ಕೆಲವೊಂದು ಬರ್ತಾ ಇದ್ದಾವೆ. 5%ಅಲ್ಲಿ ಯಾವಿದ್ದಾವೆ. ಕೆಲವೊಂದು ಸಲ ಒಂದೊಂದು ಗೂಡ್ಸನ್ನು ಇಂಟರ್ಚೇಂಜ್ ಮಾಡ್ತಾ ಇರ್ತಾರೆ, ಅದು ಕೂಡ ತಿಳ್ಕೊಂಡ್ರೆ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಅಂದರೆ CGST, SGST ಯಾವ ಥರ ಆಗ್ತಾರೆ ಅಂದರೆ ನೋಡಿ, ಸೆಲ್ಲರ್ ಇನ್ ಮಹಾರಾಷ್ಟ್ರ ಏನು ಮಾಡ್ತಾನೆ, ಗೂಡ್ಸನ್ನು 1 ಲಕ್ಷ ರೂಪಾಯಿ ಗೂಡ್ಸನ್ನು ಒಬ್ಬ ಬೈಯರ್ಗೆ ಸೆಲ್ ಮಾಡ್ತಾನೆ ವಿದಿನ್ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದೊಳಗಡೆ ಉತ್ಪಾದನೆ ಆಗ್ತಾ ಇದೆ, ಮಹಾರಾಷ್ಟ್ರದೊಳಗಡೆ ಏನು ಸೆಲ್ ಆಗ್ತಾ ಇದೆ. ಹಾಗಾದರೆ ಇಲ್ಲೇನಾಗುತ್ತೆ, ವಿದಿನ್ ದ ಸ್ಟೇಟ್ ಆಗಿರೋದ್ರಿಂದ ಒಟ್ಟು 12% ಏನಾದರೂ ಅದಕ್ಕೆ ಒಂದು GST ಇದ್ದರೆ ಅದರಲ್ಲಿ 6% ಸೆಂಟ್ರಲ್ಗೆ ಹೋಗುತ್ತೆ, 6% ಸ್ಟೇಟ್ಗೆ ಹೋಗುತ್ತೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು, ಆ ಒಂದು ಸೆಲ್ಲರು ತನ್ನ ಗೂಡ್ಸ್ಗಳನ್ನು ಕರ್ನಾಟಕಕ್ಕೆ ಸೆಲ್ ಮಾಡಿದರೆ, ಅಂದರೆ ಮಹಾರಾಷ್ಟ್ರದ ಸೆಲ್ಲರು ಕರ್ನಾಟಕದ ಬೈಯರ್ಗೆ ಸೆಲ್ ಮಾಡಿದರೆ ಅವಾಗ ಏನಾಗುತ್ತೆ, ಇಲ್ಲಿ ಆ ಒಂದು GST IGST ಅಂತ ಕರಿತೀವಿ, ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ನಂತರ ದಿನಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟು ಅದನ್ನು ಮತ್ತೆ ಸ್ಟೇಟ್ಗೆ ಒಂದಷ್ಟು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದನ್ನು ತಿಳ್ಕೋಬೇಕು. ನೆಕ್ಸ್ಟ್ 102ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ 102ನೇ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇದೆ ಅಂತ ನಾವೆಲ್ಲ ನೋಡಿದ್ವಿ. ಅದಕ್ಕೀಗ ಕಾನ್ಸ್ಟಿಟ್ಯೂಷನಲ್ ಸ್ಟಾಟಸನ್ನು ಕೊಡ್ತಕ್ಕಂಥದ್ದು, ಅಂದರೆ ಸಂವಿಧಾನಾತ್ಮಕ ಒಂದು ಸಂಸ್ಥೆ ಆಗ್ತಾ ಇದೆ ಈಗ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿತ್ತು, ಶಾಸನಬದ್ಧ ಸಂಸ್ಥೆ ಆಗಿತ್ತು, ಈಗ ಸಂವಿಧಾನಾತ್ಮಕ ಸಂಸ್ಥೆ ಆಗ್ತಾ ಇದೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಓಕೆ ನೋಡಿ, ಗ್ರಾಂಟೆಡ್ ಕಾನ್ಸ್ಟಿಟ್ಯೂಷನಲ್ ಸ್ಟಾಟಸ್ ಟು ದ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCPC. ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡ್ತಕ್ಕಂಥ ಕಾಯ್ದೆ ಯಾವುದು ಅಂದರೆ ಅದು 2018ರಲ್ಲಿ ತಂದಿರತಕ್ಕಂಥ 102ನೇ ತಿದ್ದುಪಡಿ ಕಾಯ್ದೆ ಆಗುತ್ತೆ.
ಓಕೆ, ಏನಾಯಿತು ಈ ಒಂದು ತಿದ್ದುಪಡಿಲಿ ಅಂದರೆ ನೋಡಿ, 102ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಆರ್ಟಿಕಲ್ 338B ಆ್ಯಡ್ ಮಾಡ್ತಾರೆ. ಓಕೆ, ಗಮನಿಸಬೇಕು, ಆರ್ಟಿಕಲ್ 338B ಆ್ಯಡ್ ಮಾಡೋದ್ರ ಮುಖಾಂತರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡ್ತಾರೆ. ಹಾಗಾಗಿ ಈ ಒಂದು ಕಮಿಷನ್ನ ಚೇರ್ಮನ್ ಯಾರಿದ್ದಾರೆ ಅಂದರೆ ಪ್ರೆಸೆಂಟ್ಲಿ ಡಾಕ್ಟರ್ ಭಗವಾನ್ ಲಾಲ್ ಸಹನಿ ಅವರಿದ್ದಾರೆ. ಇಲ್ಲೇನಾಗಿತ್ತು ನೋಡಿ, ಆರ್ಟಿಕಲ್ 338 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಕ್ಲಬ್ ಮಾಡಿ ಒಂದೇ ಒಂದು ಆಯೋಗ ಇತ್ತು, ಒಂದೇ ಒಂದು ಕಮಿಷನ್ ಇತ್ತು. ನಂತರ ಏನು ಮಾಡಿದ್ರು, 2003 ಡಿವೈಡ್ ಮಾಡಿದರು. ಅಂದರೆ 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಪ್ರಕಾರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಸೆಪರೇಟ್ ಮಾಡಿ, ನಂತರ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಅಂತಕ್ಕಂಥ ಹೊಸ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. 2003 ಸಂವಿಧಾನದ ತಿದ್ದುಪಡಿ ಮುಖಾಂತರ ಆರ್ಟಿಕಲ್ 338A ಸೇರಿಸ್ತಾರೆ. ಓಕೆ, ಇಲ್ಲಿ ಯಾರ್ಯಾರು ಪ್ರೆಸೆಂಟ್ ಇದ್ದಾರೆ ಅಂದರೆ ಈಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಈಗ ವೇಕೆಂಟ್ ಇದೆ ಪೊಸಿಷನ್ನು. ರೀಸೆಂಟಾಗಿ ಯಾರಿದ್ದಾರೆ ಅಂದರೆ ರಾಮ್ ಶಂಕರ್ ಕಥೇರಿಯಾ ಅವರಿದ್ದರು. ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ಗೆ ಯಾರಿದ್ದಾರೆ ಅಂದರೆ ಅದು ಕೂಡ ಪ್ರೆಸೆಂಟ್ಲಿ ವೇಕೆಂಟ್ ಇದೆ ಪೊಸಿಷನ್ನು. ಹಿಂದೆ ಯಾರಿದ್ರು ಅಂದರೆ ನಂದಕುಮಾರ್ ಸಾಯಿ ಅವರಿದ್ದರು. ಓಕೆ, ಇನ್ನು 103ನೇ ತಿದ್ದುಪಡಿ ಕಾಯ್ದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನೋಡಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಅಂತ ಕರಿತೀವಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಅಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ನೀಡ್ತಕ್ಕಂಥ ಒಂದು ಕಾಯ್ದೆ ಭಾರತೀಯ ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019 ಆಗುತ್ತೆ. ಇದ್ರ ಪ್ರಕಾರ ಏನು ಮಾಡಿದ್ರು, ಫಾರ್ ಅಡ್ಮಿಷನ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ರನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಕೇಂದ್ರ ಸರ್ಕಾರದ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿಯನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ನೀಡ್ತಾ ಇದ್ದಾರೆ. ಜೊತೆಗೆ ಉದ್ಯೋಗದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ನೀಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ಏನಂತ, ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಈ ಒಂದು ಮೀಸಲಾತಿಯನ್ನು ನೀಡ್ತಾ ಇಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಂತರ ಈ ತಿದ್ದುಪಡಿಯು ರಾಜ್ಯ ಸರ್ಕಾರ ನಡೆಸುವ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಿ ಅಂತಹ ಮೀಸಲಾತಿಯನ್ನು ಕಡ್ಡಾಯಗೊಳಿಸ್ತಾ ಇಲ್ಲ. ಬೇಕಿದ್ರೆ ಆ ರಾಜ್ಯದವರು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು, ಆದರೆ ಕಡ್ಡಾಯ ಏನಿಲ್ಲ. ಇದು ಕೂಡ ವೆರಿ ಇಂಪಾರ್ಟೆಂಟು. ಓಕೆ, ಸೊ ಆಮೇಲೆ ಈ ಒಂದು ತಿದ್ದುಪಡಿಯಲ್ಲಿ ಯಾವ ಆರ್ಟಿಕಲಲ್ಲಿ ಚೇಂಜಸ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ನೋಡಿ, ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅಂದರೆ ಯಾವ ಆರ್ಟಿಕಲಲ್ಲಿ ಚೇಂಜಸ್ ಆಗಿರಬೇಕು, ಹೊಸದಾಗಿ ಆ್ಯಡ್ ಮಾಡಬೇಕು, ಇಲ್ಲಿ ಇರ್ತಕ್ಕಂಥದ್ದನ್ನು ಮಾಡಿಫೈ ಮಾಡಿರಬೇಕು ಅಲ್ವಾ. ಸೊ ಹಾಗಾದರೆ ಯಾವುದರಲ್ಲಿ ಅಂದರೆ ನೋಡಿ, ನಾವು ಆರ್ಟಿಕಲ್ 15 ಏನಂತ ಕರಿತೀವಿ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಆರ್ಟಿಕಲ್ 15 ಅಮೆಂಡ್ಮೆಂಟ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಕ್ಲಾಸ್ 6 ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಆರ್ಟಿಕಲ್ 15 ಕ್ಲಾಸ್ 6 ಆ್ಯಡ್ ಮಾಡಿದರು. ನಂತರ ಉದ್ಯೋಗಕ್ಕೆ ಬಂದಾಗ ಆರ್ಟಿಕಲ್ 16 ಮತ್ತೆ 6ನೇ ಕ್ಲಾಸನ್ನು ಆ್ಯಡ್ ಮಾಡೋ ಮುಖಾಂತರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 10% ಮೀಸಲಾತಿಯನ್ನು ಉದ್ಯೋಗದಲ್ಲಿ ಕೊಡ್ತಾ ಇದ್ದಾರೆ. ಯಾವ ಸಂಸ್ಥೆಗಳಲ್ಲಿ ಅಂದರೆ ಇಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ರಾಜ್ಯಗಳಲ್ಲಿ ಕಂಪಲ್ಸರಿನ ಅಂದರೆ ಇಲ್ಲ, ಆಪ್ಷನಲ್ಲು, ಬೇಕಿದ್ರೆ ಅವರು ಈ ಒಂದು ಇಂಪ್ಲಿಮೆಂಟ್ ಮಾಡ್ಕೋಬೋದು ತಮ್ಮ ರಾಜ್ಯಗಳಲ್ಲಿ. ಓಕೆ, ಇದು 103ನೇ ತಿದ್ದುಪಡಿ ಕಾಯ್ದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಥವಾ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಓಕೆ, ಉದ್ಯೋಗದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು. ಓಕೆ, ನೆಕ್ಸ್ಟ್ 104ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 2020. ಇದು ರೀಸೆಂಟಾಗಿ ಬಂದಿರತಕ್ಕಂಥದ್ದು, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದರಲ್ಲಿ ಏನಾಗಿದೆ ಅಂದರೆ ಆರ್ಟಿಕಲ್ 334ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಏನಾಗ್ತಾ ಇದೆ ಇದರಲ್ಲಿ, ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ SC/STಗಳಿಗೆ ಸೀಟುಗಳ ಮೀಸಲಾತಿಯನ್ನು 70 ವರ್ಷದಿಂದ 80 ವರ್ಷಗಳವರೆಗೆ ವಿಸ್ತರಿಸಿದ್ದಾರೆ. ಓಕೆ, ಇದು ನೆನ್ಪಿಡಬೇಕು, 70 ಇಯರ್ಸಿಂದ 80 ಇಯರ್ಸ್ವರೆಗೂ. ಹಿಂದೆ 95th ಅಮೆಂಡ್ಮೆಂಟಲ್ಲಿ ಏನು ಮಾಡಿದರು, 60 ಇಯರ್ಸಿಂದ 70 ಇಯರ್ಸ್ಗೆ ಇನ್ಕ್ರೀಸ್ ಮಾಡಿದರು. ಈಗ 104th ಅಮೆಂಡ್ಮೆಂಟ್ ಪ್ರಕಾರ 70 ಇಯರ್ಸಿಂದ 80 ಇಯರ್ಸ್ಗೆ ವಿಸ್ತರಿಸ್ತಾ ಇದ್ದಾರೆ, ನೆನ್ಪಿಡಬೇಕು. ಓಕೆ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟು, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಕಾಯ್ದಿರಿಸಿದ ಸ್ಥಾನಗಳನ್ನು ಸದ್ಯಕ್ಕೆ ತೆಗೆದು ಹಾಕಲಾಗಿದೆ. ಓಕೆ, ಅಂದರೆ ಅದನ್ನು ಕಂಟಿನ್ಯೂ ಮಾಡಿಲ್ಲ ಅಂತಕ್ಕಂಥದ್ದು ನೆನ್ಪಿಡಬೇಕು. ಓಕೆ, ಅಂದರೆ ಆಂಗ್ಲೋ ಇಂಡಿಯನ್ಸ್ಗೆ ನಮ್ಮ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏನು ಮಾಡ್ತಾಯಿದ್ರು, ಆಂಗ್ಲೋ ಇಂಡಿಯನನ್ನು ಲೋಕಸಭೆಗಳಲ್ಲಿ ಪ್ರೆಸಿಡೆಂಟು
ವಿಧಾನಸಭೆಗಳಲ್ಲಿ ಗವರ್ನರು ನೇಮಕ ಮಾಡ್ತಾ ಇದ್ರು, ಈಗ ಅದನ್ನು ವಿಸ್ತರಿಸಿಲ್ಲ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದರೆ ನೋಡಿ ಇಲ್ಲೇನಾಗುತ್ತೆ, ಆರ್ಟಿಕಲ್ 330ರಲ್ಲಿ ನಮ್ಮ ಹೌಸ್ ಆಫ್ ದ ಪೀಪಲ್ ಪಾರ್ಲಿಮೆಂಟಿಗೆ SC/STಗಳಿಗೆ ರಿಸರ್ವೇಷನ್ ಇತ್ತು ಕೆಲವೊಂದಷ್ಟು ಸೀಟ್ಸು. ಆರ್ಟಿಕಲ್ 331ರಲ್ಲಿ ಏನಾಗ್ತಾ ಇತ್ತು, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ 2 ಜನಗಳನ್ನು ಪ್ರೆಸಿಡೆಂಟು ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡ್ಬೋದಾಗಿತ್ತು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ. ಆರ್ಟಿಕಲ್ 332 ರಾಜ್ಯಗಳ ವಿಧಾನಸಭೆಗಳಲ್ಲಿ SC/STಗಳಿಗೆ ರಿಸರ್ವೇಷನ್ ಇತ್ತು. ಇನ್ನು ಆರ್ಟಿಕಲ್ 333ರಲ್ಲಿ ಅದೇ ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಗವರ್ನರು ಒಬ್ಬ ಆಂಗ್ಲೋ ಇಂಡಿಯನನ್ನು ನೇಮಕ ಮಾಡ್ಬೋದಾಗಿತ್ತು. ಇನ್ನು ಆರ್ಟಿಕಲ್ 334ರಲ್ಲಿ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ಈಗ ಮಾಡಿಫಿಕೇಶನ್ ಆಗಿರ್ತಕ್ಕಂಥದ್ದು, ಅಮೆಂಡ್ ಆಗಿರ್ತಕ್ಕಂಥದ್ದು ಏನಂದರೆ, ಈ ಒಂದು ಆರ್ಟಿಕಲ್ 330 ಆರ್ಟಿಕಲ್ 332ರಲ್ಲಿ ಏನು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ, ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇನ್ ಸ್ಟೇಟ್ಸ್ ಅಥವಾ ಹೌಸ್ ಆಫ್ ದ ಪೀಪಲ್ ಇನ್ ಸೆಂಟ್ರಲ್ ಏನಿದೆಯೋ ಅದನ್ನು ಈಗ 70 ವರ್ಷದಿಂದ 80 ವರ್ಷಕ್ಕೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಓಕೆ, ಇದು ಗಮನಿಸಬೇಕು. ಆದರೆ ಆರ್ಟಿಕಲ್ 331 ಪ್ರಕಾರ ಇಬ್ಬರಿಗಿನ್ನ ಆಂಗ್ಲೋ ಇಂಡಿಯನ್ಸನ್ನು ಪಾರ್ಲಿಮೆಂಟ್ಗೆ ಏನು ಪ್ರೆಸಿಡೆಂಟು ನಾಮನಿರ್ದೇಶನ ಮಾಡ್ಬೋದಾಗಿತ್ತು, ಅಥವಾ ರಾಜ್ಯಪಾಲರು ಸ್ಟೇಟ್ ಅಸೆಂಬ್ಲೀಸ್ಗೆ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ನಾಮನಿರ್ದೇಶನ ಮಾಡ್ಬೋದಾಗಿತ್ತು ಆರ್ಟಿಕಲ್ 333ರ ಪ್ರಕಾರ. ಇವುಗಳನ್ನು ಈಗ ಮುಂದುವರಿಸಿಲ್ಲ. ಆದರೆ ಈ ಆರ್ಟಿಕಲ್ಗಳನ್ನು ಹಿಂದಕ್ಕೆ ತೆಗೆದುಕೊಂಡಿಲ್ಲ, ಬಟ್ ಅವುಗಳನ್ನು ಮುಂದುವರಿಸಿಲ್ಲ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಮುಂದಿನ ದಿನಗಳಲ್ಲಿ ಬೇಕಾದರೂ ಮುಂದುವರಿಸ್ಬೋದು. ಸೊ ಇಷ್ಟು ಈ ಒಂದು 104th ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ತಿಳ್ಕೊಂಡಿರ್ಬೇಕು. ಓಕೆ, ನೋಡಿ ಆಂಗ್ಲೋ ಇಂಡಿಯನ್ ಮೀಸಲಾತಿ ಅಂತ್ಯ ಅಂತ ನಾವು ಆಲ್ರೆಡಿ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಓಕೆ, ಸೊ ಹಾಗಾದರೆ ಒಟ್ಟಾರೆ ಗ್ಲಾನ್ಸ್ ಮಾಡೋದಾದರೆ 101ನೇ ಸಂವಿಧಾನದ ತಿದ್ದುಪಡಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಎನ್ಕ್ಲೇವ್ಗಳ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು. ಶೆಡ್ಯೂಲ್ 1ರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 1 to 4 ಏನು ಬರ್ತಾವೋ ಅವುಗಳ ಒಂದು ಮಾಡಿಫಿಕೇಶನ್ ಆಗ್ತಾ ಇದೆ. ಇನ್ನು 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ GST ರಿಲೇಟೆಡ್, ಇಲ್ಲಿ ಆರ್ಟಿಕಲ್ 246A, 269A, 279A ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಬೇರೆ ಬೇರೆ ಒಂದು ಆರ್ಟಿಕಲ್ಗಳನ್ನು ಮಾಡಿಫೈ ಕೂಡ ಮಾಡಿದ್ದಾರೆ. ಇನ್ನು 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆಯೋ, ಹಿಂದುಳಿದ ವರ್ಗಗಳ ಆಯೋಗ, ಅದನ್ನು ಹೊಸದಾಗಿ ಸಂವಿಧಾನಾತ್ಮಕ ಒಂದು ಬಾಡಿಯನ್ನಾಗಿ ಮಾಡಿದ್ದಾರೆ. ಆರ್ಟಿಕಲ್ 338B ಇನ್ಸರ್ಟ್ ಮಾಡಿದ್ದಾರೆ. 103ನೇ ಸಂವಿಧಾನ ತಿದ್ದುಪಡಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿದೆಯೋ ಅವ್ರಿಗೆ ನೋಡಿ 10% ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು. ಆರ್ಟಿಕಲ್ 15 ಮತ್ತು 16ಗಳಲ್ಲಿ ಎರಡರಲ್ಲೂ ಕ್ಲಾಸ್ 6 ಆ್ಯಡ್ ಮಾಡಿದ್ದಾರೆ. ಇನ್ನು 104ನೇ ತಿದ್ದುಪಡಿ ಕಾಯ್ದೆ ಮತ್ತು ಇತ್ತೀಚಿನದು ಅನ್ನೋದಾದರೆ SC/ST ರಿಸರ್ವೇಷನ್ ಕೊಟ್ಟಿದ್ದಾರೆ 70 ಇಯರ್ಸಿಂದ 80 ಇಯರ್ಸ್ಗೆ. ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ನ ಅಥವಾ ನಾಮಿನೇಟ್ ಮಾಡೋದನ್ನು ಇನ್ನು ಮುಂದೆ ವಿಸ್ತರಿಸ್ತಾ ಇಲ್ಲ. ಯಾವುದರಲ್ಲಿ ಮಾಡಿಫೈ ಆಗಿದೆ ಅಂದರೆ ಆರ್ಟಿಕಲ್ 334ಗೆ ಅಮೆಂಡ್ಮೆಂಟ್ ಆಗಿದೆ. ಸೊ ಇಷ್ಟು ಈ 5 ಸಂವಿಧಾನ ತಿದ್ದುಪಡಿಗಳು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದರೆ ಈ 5 ಸಂವಿಧಾನ ತಿದ್ದುಪಡಿಗಳು ಯಾವ್ಯಾವು, ಅವುಗಳಿಂದ ಯಾವ ಒಂದು ವಿಚಾರದಲ್ಲಿ ಇದನ್ನು ವೆರಿ ಇಂಪಾರ್ಟೆಂಟ್ ಆಗ್ತವೆ ಮತ್ತು ಯಾವ ಆರ್ಟಿಕಲ್ಗಳಿಗೆ ಅಮೆಂಡ್ ಆಗಿದೆ, ಯಾವ ಇನ್ಸರ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 5 ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸನ್ನು ರೀಸೆಂಟ್ ನೋಡಿದ್ವಿ. ನೋಡೋಣ, ಸಾಧ್ಯ ಆದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂದಿನ ತಿದ್ದುಪಡಿಗಳನ್ನು ಕೂಡ ಒಂದು ವಿಡಿಯೋದಲ್ಲಿ ತಂದು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಆರ್ಟಿಕಲ್ 39 ಆಗಿರ್ಬೋದು, 38 ಆಗಿರ್ಬೋದು, 42nd ಅಮೆಂಡ್ಮೆಂಟ್ ಅಂತ ಕರಿತೀವಿ, ಅಂದರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಅದಾಗಿರ್ಬೋದು. ಹಾಗಾಗಿ 86th ಅಮೆಂಡ್ಮೆಂಟ್ ಆಗಿರ್ಬೋದು, ಇವೆಲ್ಲವುಗಳನ್ನು ಒಂದು ವಿಡಿಯೋದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.